ಕಲ್ಯಾಣ ಎಂದ ಕೂಡಲೇ ಅದು ಕೇವಲ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಇಡೀ ವಿಶ್ವದ ಕಲ್ಯಾಣವನ್ನೇ ಬಯಸುವಂತಹ ಒಂದು ಆಧ್ಯಾತ್ಮದ ನೆಲ ಯಾವುದಾದರಿದ್ರೆ ಅದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ. ಈ ಒಂದು ನಗರದ ಇತಿಹಾಸವನ್ನು ಬಸವ ಪೂರ್ವದಲ್ಲಿ 6ನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ವಿಕ್ರಮಾದಿತ್ಯನ ಬಗ್ಗೆ ಶಾಸನದಲ್ಲಿ ಒಂದು ಮಹತ್ವದ ಮಾತನ್ನು ಬರ್ತಾ ಇದೆ. ಎಂತಹ ಮಾತು ಕವಿ ಬರಿತಾ ಇದ್ದಾರಂದ್ರೆ, ನಾಸೀದಸ್ತಿ ಭವಿಷ್ಯತಿ ಕ್ಷಿತೀತಲೆ ಕಲ್ಯಾಣ ಕಲ್ಪಂ ಪುರಃ ನೋ ದೃಷ್ಟ ಶ್ರುತ ಏವ ವಾ ಶ್ರೀ ವಿಕ್ರಮಾರ್ಕೋಪಮಃ ಎನ್ನುವಂಥ ಒಂದು ಶಾಸನದಲ್ಲಿ ಬರಿತಾ ಇದೆ ಮಾತು. ಇದರ ಅರ್ಥ ಏನಂದ್ರೆ, ಬಸವ ಕಲ್ಯಾಣದಂತಹ ಪಟ್ಟಣ 6ನೇ ವಿಕ್ರಮಾದಿತ್ಯನಂತಹ ರಾಜ ಇಡೀ ವಿಶ್ವದಲ್ಲಿಯೇ ಹಿಂದೂ ಇಲ್ಲ ಮುಂದೆ ಕೂಡ ಸಿಗುವುದಿಲ್ಲ ಎನ್ನುವಂಥ ಮಾತನ್ನು ನಾವು ಶಾಸ್ತ್ರದ